ಹೆಣವುತ ಪ್ರಕರಣ ಯಾವ ಹಂತಕ್ಕೆ ತಲುಪಿದೆ? ಎಸ್, ಇದು ಹೆಣವುತ ಪ್ರಕರಣದ ಬಿಗ್ ಬ್ರೇಕಿಂಗ್ ಸುದ್ದಿ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ, ಗೌರವಾನ್ವಿತ ನ್ಯಾಯಾಲಯದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ. ಹೆಣವುತ ಪ್ರಕರಣ ಮತ್ತೆ ಸಂಚಲನ. ಹೆಣವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ ಇದು. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಸೌಜನ್ಯ ಪರ ಹೋರಾಟಗಾರರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ. ಅತ್ತ ಹೆಣವುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡೋದಕ್ಕೆ ಖ್ಯಾತ ವಕೀಲ ಸಿ.ವಿ. ನಾಗೇಶ್ ಎಂಟ್ರಿ ಕೊಟ್ರೆ, ಇತ್ತ ಸೌಜನ್ಯ ಪರ ಹೋರಾಟಗಾರರ ಪರ ವಕಾಲತಿಗೆ ಖ್ಯಾತ ವಕೀಲ ಎಸ್ ದೊರೆರಾಜು ಮತ್ತು ತಂಡ ಎಂಟ್ರಿ ಕೊಟ್ಟಿದೆ. ಇದರ ಮುಖಾಂತರ ಸೌಜನ್ಯ ಪರ ಹೋರಾಟಗಾರರು ಮತ್ತು ಬೆಂಬಲಿಗರಿಗೆ ಹೊಸ ಉತ್ಸಾಹ ತುಂಬಿದೆ. ಸೌಜನ್ಯ ಪರ ಹೋರಾಟಗಾರರ ಪರ ವಕಾಲತಿಗೆ ಎಂಟ್ರಿ ಕೊಟ್ಟ ಬೆಂಗಳೂರಿನ ಖ್ಯಾತ ವಕೀಲರ ತಂಡ, ಇದು ಅತ್ಯಂತ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ. ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಖ್ಯಾತ ವಕೀಲರ ತಂಡ. ಅದರಲ್ಲೂ ಎಸ್ ದೊರೆರಾಜು ತಂಡ ಇವತ್ತು ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕ್ಷಣವೇ ಹೆಣವುತ ಪ್ರಕರಣ ಒಂದು ರೋಚಕ ಘಟ್ಟವನ್ನ ತಲುಪಲಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಪರ ವಾದ ಮಂಡಿಸಲಿದ್ದಾರೆ ಎಸ್ ದೊರೆರಾಜು ಅಂಡ್ ಟೀಮ್. ಒಂದು ಕಡೆ ಈ ಪ್ರಕರಣದ ಸಂತ್ರಸ್ತ ಟೀಮ್ ಪರ ಸರ್ಕಾರಿ ಪ್ರಾಸಿಕ್ಯೂಟರ್ ಅತ್ಯಂತ ಖ್ಯಾತ ಪ್ರಖ್ಯಾತ ನಾಗೇಶ್ ಅವರು ವಾದವನ್ನು ಮಂಡಿಸಿದರು. ಈಗ ಸೌಜನ್ಯ ಪರ, ಅದರಲ್ಲೂ ಅಕ್ಯೂಸ್ಡ್ 5 ಅಂದ್ರೆ ಆರೋಪಿ, 5ನೇ ಆರೋಪಿ ಜೊತೆಗೆ 1ನೇ ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಜಯಂತ್ ಟಿ, ಈ ಇಬ್ಬರ ಪರ ಇವತ್ತು ವಕಾಲತ್ತನ್ನು ನಡೆಸಲಿದ್ದಾರೆ. ಅದರಲ್ಲೂ ಕೂಡ ಹಿರಿಯ ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ ದೊರೆರಾಜು ಮತ್ತು ವಕೀಲ ಅವರ ತಂಡ ಇವತ್ತು ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತನ್ನ ಕಕ್ಷಿದಾರರ ಉದ್ದೇಶ ಅಪರಾಧದ ಉದ್ದೇಶ ಆಗಿರಲಿಲ್ಲ. ದೂರುದಾರ ಜಯಂತ್ ಅವರ ಅಸಲಿ ಸ್ಟೇಟ್ಮೆಂಟ್ ಮಧ್ಯಂತರ ವರದಿಯಲ್ಲಿ ಬೇರೆಯೇ ರೀತಿ ಉಲ್ಲೇಖ ಇದೆ. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂತಹ ಮಧ್ಯಂತರ ವರದಿ, ಆ ಮಧ್ಯಂತರ ವರದಿಯು ಕೂಡ ಅನೇಕ ರೀತಿಯಲ್ಲಿ ರಾಜ್ಯದಲ್ಲಿ ಚರ್ಚೆಯಾಯಿತು. ಅದು ಒಂದು ಚಾರ್ಜ್ ಶೀಟ್ ಆಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆ ಚಾರ್ಜ್ ಶೀಟ್ನಲ್ಲಿ ಜಯಂತ್ ಮತ್ತು ಜೊತೆಗೆ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ಆರೋಪಿಗಳು. ಆ ವ್ಯಾಖ್ಯಾನದಲ್ಲಿ ಚರ್ಚೆಗಳಾಯಿತು. ಆದರೆ ನನ್ನ ಕಕ್ಷಿದಾರರ ಉದ್ದೇಶಗಳು ಅಪರಾಧ ಅಲ್ಲ, ಅಪರಾಧ ಆಗಿರಲಿಲ್ಲ, ಅವರ ಉದ್ದೇಶಗಳು ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋದಾಗಿತ್ತು ಅಂತ ಇವತ್ತು ಎಸ್ ದೊರೆರಾಜು ವಾದವನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಘನ ನ್ಯಾಯಾಲಯದ ಒಳಹೊಕ್ಕಿರುವ ಅರ್ಥಾತ್ ಎಂಟ್ರಿ ಕೊಟ್ಟಿರುವ ಖ್ಯಾತ ವಕೀಲರಾದ ಎಸ್ ದೊರೆರಾಜು ಮತ್ತು ತಂಡ, ಎಸ್ಐಟಿ ತಂಡವು ಈ ಗಂಭೀರ ಪ್ರಕರಣವನ್ನು ಸರಿಯಾಗಿ ತನಿಖೆ ನಡೆಸಿಲ್ಲ, ವೈರುಧ್ಯಗಳಿಂದ ಕೂಡಿದೆ ಎಂದು ಜಯಂತ್ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ದೊರೆರಾಜು ಮಧ್ಯಪ್ರವೇಶದಿಂದ ಅಂದ್ರೆ ಅವರ ಎಂಟ್ರಿಯಿಂದ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಹೊಸ ಉತ್ಸಾಹವನ್ನು ಕೊಡ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರು ಒಂದು ಹಂತದಲ್ಲಿ ದಶಕಗಳಿಂದಲೂ ಕೂಡ 10-13 ವರ್ಷ ಕಳೆಯಿತು. ಇದು ಸೌಜನ್ಯ ಪ್ರಕರಣ 14 ವರ್ಷಗಳು ಕಳೆದಿದ್ದಾವೆ. ಅದಾದ ನಂತರ ಹೆಣವುತ ಪ್ರಕರಣ ಸಂಚಲನವನ್ನು ಮೂಡಿಸಿತು. ಆ ಭಾಗದಲ್ಲಿ ನಡೆದಿರತಕ್ಕಂಥ ಅಸಹಜ ಸಾವುಗಳಿಗೆ ನ್ಯಾಯ ಕೊಡಬೇಕು, ಪದ್ಮಲತಾಳ ಸಾವಿಗೆ ನ್ಯಾಯ ಕೊಡಬೇಕು, ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಬೇಕು, ಅಲ್ಲಿ ಸಿಕ್ಕಿರತಕ್ಕಂತಹ ಅಸ್ಥಿಪಂಜರಗಳ ಮೂಲಗಳನ್ನು ಹುಡುಕಬೇಕು, ಯಾರದನ್ನು ಕೊಲ್ತಾ ಇದ್ರು, ಯಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡ್ತಾ ಇದ್ರು, ಈ ಎಲ್ಲ ಸತ್ಯಾಂಶಗಳು ಹೊರಗೆ ಬರಬೇಕು ಅಂಥೇಳಿ ಒಂದಷ್ಟು ಜನ ಹೋರಾಟಕ್ಕೆ ಇಳಿದಿದ್ರು. ಆ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲಗೌಡ, ಹೀಗೆ ಪ್ರಸನ್ನ ರವಿ, ಹೀಗೆ ಅನೇಕರು ಹೋರಾಟಕ್ಕೆ ಇಳಿದಿದ್ರು. ಅದಾದ ನಂತರ ಸರ್ಕಾರ SIT ರಚನೆ ಮಾಡಿತು. SIT ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರು. ಆ ತನಿಖೆಯ ಭಾಗವಾಗಿ ಸರ್ಕಾರಕ್ಕೆ ಈಗಾಗಲೇ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ನಾವು ಮೊನ್ನೆ ಪ್ಯಾನೆಲ್ ಡಿಸ್ಕಷನ್ನಲ್ಲಿ ಇದೇ ದೊರೆರಾಜು ನಮ್ಮ ಸ್ಟುಡಿಯೋದಲ್ಲಿದ್ದರು, ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಧ್ಯಂತರ ವರದಿಯ ಬಗ್ಗೆ ಮಾತನಾಡ್ತಾ ಇದ್ರು. ಅವರ ಹೇಳಿಕೆಯ ಆಧಾರದಲ್ಲಿ ಹೇಳೋದಾದ್ರೆ, ಇದ್ಯಾವು ಕೂಡ ನಮ್ಮ ಸ್ವಂತ ಹೇಳಿಕೆಗಳಲ್ಲ, ದೊರೆರಾಜು ಸ್ವತಃ ಅವರೇ ಹೇಳ್ತಾ ಇದ್ರು, ನನ್ನ ಕಕ್ಷಿದಾರ ಜಯಂತ್ ಟಿ ತನಿಖಾ ತಂಡದ ಎದುರುಗಡೆ ಕೊಟ್ಟಂತಹ ಮೌಖಿಕ ಸ್ಟೇಟ್ಮೆಂಟ್ ಆಗಿರಲಿ, ಅದು ಯಾವ ಅಸಲಿ ರೂಪದಲ್ಲಿ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ, ಅಲ್ಲಿ ಉಲ್ಲೇಖ ಆಗಿರೋದ್ರಲ್ಲಿ ವೈರುಧ್ಯಗಳಿದೆ, ಸುಳ್ಳುಗಳಿದೆ ಅಂತ ಹೇಳಿ ದೊರೆರಾಜು ಹೇಳ್ತಾ ಇದ್ರು, ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ದವರು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ನಾವು ಆರ್ಗ್ಯುಮೆಂಟ್ ಮಾಡಬೇಕು, ಕಾನೂನಾತ್ಮಕವಾಗಿ
ಕಾನೂನಿನ ಚೌಕಟ್ಟಿನಲ್ಲಿ ಈ ಪ್ರಕರಣಕ್ಕೊಂದು ನ್ಯಾಯ ಸಿಗಬೇಕು, ನನ್ನ ಕಕ್ಷಿದಾರರಿಗೆ ಅನ್ಯಾಯ ಆಗಬಾರದು, ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಸೊ ಹಿರಿಯ ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ ದೊರೆರಾಜು ಮತ್ತು ತಂಡ ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ರೀಚ್ ಆಗಿದ್ದಾರೆ, ಕೋರ್ಟ್ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಆ ನ್ಯಾಯದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಸೌಜನ್ಯ ಪರ ಹೋರಾಟಗಾರರು ಜೊತೆಗೆ ಬೆಂಬಲಿಗರು ಅವ್ರ ಮುಖದಲ್ಲಿ ಒಂದು ಸಂತಸ ಇತ್ತು ದೊರೆರಾಜು ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ. ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಹೊಸ ಉತ್ಸಾಹ ಅವರಲ್ಲಿದೆ. ನನ್ನ ಕಕ್ಷಿದಾರ ಅಪರಾಧದ ಉದ್ದೇಶವನ್ನು ಇಟ್ಕೊಂಡಿರಲಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೋ, ಅಥವಾ ಅವರ ಕಾನೂನಾತ್ಮಕವಾದಂತಹ ಚೌಕಟ್ಟಿನ ಒಳಗೆ ಇವತ್ತು ಎಲ್ಲವೂ ಕೂಡ ವಿಸ್ತೃತವಾಗಿ ವಾದ ಮಾಡ್ತಾರೆ. ಆ ಡೆವಲಪ್ಮೆಂಟ್ ನಡೀತಾ ಇದೆ. ಮತ್ತೊಂದು ಕಡೆ ಸಂತ್ರಸ್ತರ ಪರವಾಗಿ ಅಲ್ಲಿ ನಾಗೇಶ್ ಅವರು ಕೂಡ, ಖ್ಯಾತ ವಕೀಲರು ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ವಾದ ಪ್ರತಿವಾದದ ನಡುವೆ ಹೆಣಯೂತ ಪ್ರಕರಣ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಇವತ್ತು ಅತಿ ದೊಡ್ಡ ಬೆಳವಣಿಗೆಗಳಾಗ್ತಾವ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.